ಸಂಜೆ ಆದರೆ ಕಾಫಿ ಟೀ ಜೊತೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ. ಇವಾಗ ಮಳೆಗಾಲ, ಮಳೆ ಅಷ್ಟಾಗೇನು ಬರ್ತಾ ಇಲ್ಲ, ಬಟ್ ಮೋಡ ಅಂತೂ ಇದ್ದೇ ಇರುತ್ತೆ. ಈ ಥರ ಟೈಮ್ನಲ್ಲಿ ಏನಾದರೂ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಇವತ್ತು ನಾನು ಪಾಲಕ್ ಗೋಬಿ ಮಾಡ್ತಾಯಿದ್ದೀನಿ, ಡ್ರೈ ಪಾಲಕ್ ಗೋಬಿ. ಸೊ ಫಸ್ಟು ಒಂದು ಪಾತ್ರೆಗೆ ನೀರು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ನೀರು ಕುದ್ದ ಮೇಲೆ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹೂಕೋಸನ್ನು ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು 10 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಪಾತ್ರೆಯಲ್ಲಿ ನೀರು ಕುದಿಸ್ಬಿಟ್ಟು ಅದಕ್ಕೆ ಒಂದು ಅರ್ಧ ಕಟ್ಟಷ್ಟು ತೊಳ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕಿ ಬ್ಲ್ಯಾಂಚ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಬ್ಲ್ಯಾಂಚ್ ಆಗಿರೋ ಪಾಲಕನ್ನು ಸ್ವಲ್ಪ ಐಸ್ ಕೋಲ್ಡ್ ವಾಟರ್ನಲ್ಲಿ ಹಾಕಿಡ್ತಾ ಇದ್ದೀನಿ, ಸೊ ದಟ್ ಬೇಗ ಆರುತ್ತೆ ಅಂತ. ಆರಿದ್ಮೇಲೆ ಈ ಎಕ್ಸ್ಟ್ರಾ ನೀರೆಲ್ಲ ಚೆಲ್ಬಿಟ್ಟು ಹಿಂಡ್ಕೊಂಡ್ಬಿಟ್ಟು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಇದಕ್ಕೆ ಒಂದಷ್ಟು ಮಸಾಲೆಗಳು ಕೂಡ ಹಾಕ್ಕೋಬೇಕು. ಹಾಗೆಯೇ ಒಂದು 10 ನಿಮಿಷ ಹೂಕೋಸನ್ನು ಕೂಡ ಹಾಗೆ ನೀರಿನಲ್ಲಿ ಬಿಸಿನೀರಲ್ಲಿ ಬಿಟ್ಟಿದ್ದೀನಿ. ಮಿಕ್ಸರ್ ಜಾರ್ಗೆ ಪಾಲಕ್ ಸೊಪ್ಪನ್ನು ಹಿಂಡ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಕೈ ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಪುದೀನ ಸೊಪ್ಪನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ, ತುಂಬ ಏನು ಕ್ವಾಂಟಿಟಿ ಹಾಕಬೇಕಾಗಿಲ್ಲ, ಜಸ್ಟ್ ಒಂದು ಕೈ ಹಿಡಿಯಷ್ಟು ಹಾಕಿದ್ರೆ ಸಾಕು. ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು 4-5 ಬೆಳ್ಳುಳ್ಳಿ ಎಸಳುಗಳು, ಹಾಗೆಯೇ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ, ಇದಿಷ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೈ ಹಿಡಿಯಷ್ಟು ಹಾಕಿಬಿಟ್ಟು ಉಪ್ಪು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದಕ್ಕಿನ್ನೇನು ಎಕ್ಸ್ಟ್ರಾ ನೀರೆಲ್ಲ ಹಾಕೋದು ಬೇಡ, ಹಾಗೆಯೇ ರುಬ್ಕೊಂಡ್ರೆ ಆಯಿತು. ಯಾಕಂದರೆ ಪಾಲಕ್ ಸೊಪ್ಪೆಲ್ಲ ಬ್ಲ್ಯಾಂಚ್ ಮಾಡಿರೋದ್ರಿಂದ ನೀರಂಶ ಇದ್ದೇ ಇರುತ್ತೆ. ಹಾಗೆಯೇ ಇಲ್ಲಿ ಹೂಕೋಸನ್ನು ಕೂಡ ಒಂದು 10 ನಿಮಿಷ ಆಗಿದೆ ನೀರಿನಲ್ಲಿ ಬಿಟ್ಟು ಇದನ್ನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಸ್ಟ್ರೈನ್ ಮಾಡಿದ್ಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಹುಳ ಗಿಳ ಏನೂ ಇಲ್ವಾ ಅಂತ. ಇದನ್ನು ಹಾಗೆ ಇಟ್ಬಿಟ್ಟು ನಾನೀಗ ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಇದನ್ನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಏರ್ ಫ್ರೈ ಕೂಡ ಮಾಡ್ಕೋಬೋದು, ಆವಾಗ ಇಷ್ಟೊಂದು ಎಣ್ಣೆ ಹಿಡಿಯೋದಿಲ್ಲ. ಜಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನಲ್ಲಿ ನಿಮಗೆ ಕ್ರಿಸ್ಪಿಯಾಗಿರುವಂತಹ ಪಾಲಕ್ ಗೋಬಿ ಸಿಗುತ್ತೆ. ಪಾತ್ರೆಗೆ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನಷ್ಟು ಮೈದಾ, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಾಡಿಟ್ಕೊಂಡಿರೋ ಮಸಾಲೆ ಪೇಸ್ಟ್ ಇದೆಯಲ್ಲ ಅದನ್ನು ಕೂಡ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಣ್ಣೆ ಕೂಡ ಕಾದಿದೆ, ಸೊ ಆ ಎಣ್ಣೆನ ಒಂದು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬಿಸಿ ಎಣ್ಣೆನ ಹಾಕ್ಕೋಬೇಕು. ಬಿಸಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಮತ್ತೆ ಇನ್ನೇನು ಎಕ್ಸ್ಟ್ರಾ ನೀರೆಲ್ಲ ಹಾಕೋದು ಬೇಡ. ನಮಗೆ ಸ್ವಲ್ಪ ತಿಕ್ ಬ್ಯಾಟರ್ ಬೇಕು. ತುಂಬ ಬೋಂಡಾಗೆಲ್ಲ ನಾವು ಮಾಡ್ತೀವಲ್ಲ ರನಿ ಬ್ಯಾಟರ್ ಅಥವಾ ನೀರಾಗಿ ಮಾಡ್ಕೋತೀವಲ್ಲ, ಸ್ವಲ್ಪ ಅಷ್ಟು ಬೇಡ, ಸ್ವಲ್ಪ ಆದಷ್ಟು ಗಟ್ಟಿಯಾಗೇ ಇದ್ರೇ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಹೂಕೋಸನ್ನು ಹಾಕಿಬಿಟ್ಟು ಚೆನ್ನಾಗಿ ಕೋಟ್ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡಿಕೊಂಡ್ರೆ ಆಯಿತು. ಏರ್ ಫ್ರೈ ಮಾಡೋದಾದರೆ ಸೇಮ್ ಇದೇ ಥರನೇ ಎಲ್ಲ ಮಾಡ್ಕೊಳ್ಳೋದು. ಜಸ್ಟ್ ಡೀಪ್ ಫ್ರೈ ಬದಲು ನೀವು ಏರ್ ಫ್ರೈಯರಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಮೇಲೆ ಇದು ಮಾಡಿಬಿಟ್ಟು ಫ್ರೈ ಮಾಡ್ಕೊಬೋದು ಅಷ್ಟೇ. ನಾನು ಡೀಪ್ ಫ್ರೈ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಎಣ್ಣೆಗೆ, ಸೊ ದಟ್ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಅಂತ ಹೇಳಿ. ಎಲ್ಲ ಚೆನ್ನಾಗಿ ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಒಂದು 2 ನಿಮಿಷ ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿ ಸ್ವಲ್ಪ ಕ್ರಿಸ್ಪಿ ಆದಮೇಲೆ ನೀವು ಇದನ್ನು ತೆಗೆದು ಸರ್ವ್ ಮಾಡ್ಬೋದು. ಬಿಸಿ ಬಿಸಿಯಾಗಿ ಕಾಫಿ, ಫಿಲ್ಟರ್ ಕಾಫಿ ಜೊತೆ ಅಥವಾ ಟೀ ಜೊತೆ ಇದನ್ನು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲಾನ ಕೂಡ ನೀವು ಸ್ಪ್ರಿಂಕಲ್ ಮಾಡಿಬಿಟ್ಟು ಈರುಳ್ಳಿ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ.